My dear students, uh, I welcome you to the session number 13 as well as in this formation of company session number 3. So in this topic, we are going to discuss about incorporation stage, meaning and contents of memorandum of association. ವಿದ್ಯಾರ್ಥಿಗಳೇ ನಾವು ಈಗ 3ನೇ ಸೆಷನ್. ಸೊ ಇಲ್ಲಿದ್ದೀವಿ. ಇದ್ರಾಗ ನಾವು ಇನ್ಕಾರ್ಪೊರೇಷನ್ ಸ್ಟೇಜ್ನಲ್ಲಿ ಪ್ರಮೋಷನ್ ಆದಮೇಲೆ ನೆಕ್ಸ್ಟ್ ಸ್ಟೇಜು ಇನ್ಕಾರ್ಪೊರೇಷನ್ ಸ್ಟೇಜು. ಇನ್ಕಾರ್ಪೊರೇಷನ್ ಸ್ಟೇಜ್ನಲ್ಲಿ ಮೀನಿಂಗ್ ಅಂಡ್ ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. So certificate of incorporation, a conclusive evidence. Certificate of incorporation brings the company into existence. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಟ್ರೆ ಕಂಪನಿ ಎಕ್ಸಿಸ್ಟೆನ್ಸಿಗೆ ಬಂತು ಅಂತ ಹೇಳಿ. ಇಟ್ ಬಿಕಮ್ಸ್ ಎ ಡಿಸ್ಟಿಂಕ್ಟ್ ಲೀಗಲ್ ಎಂಟಿಟಿ. ಅದೊಂದು ಲೀಗಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಎಂಟಿಟಿ ಆಗಿರುತ್ತೆ. ಇಟ್ ಈಸ್ ಎ ಪ್ರೂಫ್ ಆಫ್ ರಿಜಿಸ್ಟ್ರೇಷನ್ ಅಂಡ್ ಎಕ್ಸಿಸ್ಟೆನ್ಸ್ ಆಫ್ ದ ಕಂಪನಿ ಆಸ್ ಎ ಲೀಗಲ್ ಪರ್ಸನ್. ಸೊ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಸಿಕ್ತು ಅಂತ ಅಂದ್ರೆ ಪ್ರೂಫ್ ಆಫ್ ರಿಜಿಸ್ಟ್ರೇಷನ್ ಇದ್ದಂಗೆ, ಮತ್ತೆ ಕಂಪನಿ ಲೀಗಲಿ ಎಕ್ಸಿಸ್ಟೆನ್ಸ್ ಆಗಿರೋ ರೀತಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಸಿಕ್ತು ಅಂತಂದ್ರೆ ಟೋಟಲಿ ಒಂದು ಕಂಪನಿ ಲೀಗಲಿ ಎಕ್ಸಿಸ್ಟೆನ್ಸ್ ಆಗಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ದ ಡೇಟ್ ಮೆನ್ಷನ್ಡ್ ಇನ್ ದ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ is deemed to be date of incorporation of the company. ರಿಜಿಸ್ಟ್ರೇಷನ್ ಆಫ್ ಕಂಪನಿನಲ್ಲಿ ಯಾವ ಒಂದು ಡೇಟ್ ಮೆನ್ಷನ್ ಆಗಿರುತ್ತೆ ಆ ಡೇಟೇ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆಗಿ ಕಂಪನಿಗೆ ಆಗುತ್ತೆ. ನೆಕ್ಸ್ಟ್, ದ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಈಸ್ ಕನ್ಕ್ಲೂಸಿವ್ ಎವಿಡೆನ್ಸ್ ಆಫ್ ದ ರೆಗ್ಯುಲಾರಿಟಿ ಅಂಡ್ ಎ ಡಿಸ್ಟಿಂಕ್ಟ್ ಲೀಗಲ್ ಎಂಟಿಟಿ ಆಫ್ ದ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ. ಇಲ್ಲಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇರುತ್ತೆ, ಅದು ಒಂದು ಎವಿಡೆನ್ಸ್ ಕಂಪನಿ ಒಂದು ಲೀಗಲ್ ಎಂಟಿಟಿ ಆಗಿ ಎಸ್ಟಾಬ್ಲಿಷ್ ಆಗಿದೆ ಅನ್ನೋದಕ್ಕೆ ಅದು ಒಂದು ಎವಿಡೆನ್ಸ್ ಆಗಿರುತ್ತೆ. ನೆಕ್ಸ್ಟು, ದ ಕಂಪನಿ ಶೆಲ್ ಬಿ ಎ ಬಾಡಿ ಕಾರ್ಪೊರೇಟ್ ಕೇಪಬಲ್ ಆಫ್ ಎಕ್ಸಿಸ್ಟಿಂಗ್ ಆಲ್ ದ ಫಂಕ್ಷನ್ಸ್ ಆಫ್ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆಕ್ಟ್. ಅಂದರೆ ಈ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಸಿಕ್ಕಿದ ಮೇಲೆ ಕಂಪನಿ ಎಲ್ಲ ಕೆಲಸವನ್ನು ಕೂಡ ಎಲ್ಲ ಫಂಕ್ಷನ್ಸ್ ಅನ್ನು ಕೂಡ ಲೀಗಲಿ ಮಾಡ್ಕೊಳ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ ಅನ್ನು ನೋಡೋಣ. ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್? The memorandum of association of a company, or in short form MOA, also called its charter of the company principal documents. ಕಂಪನಿಯ ಒಂದು ರೂಲ್ ಇದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಇಟ್ ರೆಫರ್ಸ್ ಟು ದಟ್ ಡಾಕ್ಯುಮೆಂಟ್ಸ್ ವಿಚ್ ಡಿಫೈನ್ಸ್ ದ ಪ್ರಿನ್ಸಿಪಲ್ ಕಂಡೀಷನ್ಸ್. Documents which defines the principal conditions on which the company is incorporated. Company is incorporated. ಸೊ ಕಂಪನಿಯ ಕಂಡೀಷನ್ ಏನು ಅಂತಕ್ಕಂಥದ್ದನ್ನ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಮತ್ತೆ ನೋ ಕಂಪನಿ ಕ್ಯಾನ್ ಬಿ ರಿಜಿಸ್ಟರ್ಡ್ ವಿತೌಟ್ ಇಟ್ಸ್ MOA. ಅಂದ್ರೆ MOA ಇಲ್ದಲೇನೆ ಯಾವ ಕಂಪ್ನಿನೂ ಕೂಡ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಸೊ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ MOA. Next definition. Memorandum means memorandum of association of a company as originally framed or as altered from time to time in pursuance of any previous company's laws of this act. Section 2 subsection 56 of the Companies Act ಏನು ಹೇಳುತ್ತಪ್ಪ ಅಂದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಆಸ್ ಒರಿಜಿನಲಿ ಫ್ರೇಮ್ಡ್ ಆರ್ ಆಸ್ ಆಲ್ಟರ್ಡ್ ಫ್ರಮ್ ಟೈಮ್ ಟು ಟೈಮ್. ಸೊ ಟೈಮ್ ಟು ಟೈಮ್ ಅದು ಒರಿಜಿನಲಿ ಫ್ರೇಮ್ ಆಗಿರುತ್ತೆ ಅಥವಾ ಟೈಮ್ ಟು ಟೈಮ್ ಬೇಕಾದಂತೆ ಆಲ್ಟ್ರೇಷನ್ ಅನ್ನ ಮಾಡಬಹುದಾಗಿತ್ತು ಅಂತ ಹೇಳಿ. ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ದೇರ್ ಆರ್ 6 clauses we can see in the memorandum of association. First one is name, objects,
registered office, liability, capital, and association or subscription. There are six clauses we can see as a contents of memorandum of association. So name class. In the name class, identify of the company, symbol of personal existence. ಅಂದ್ರೆ ನೇಮ್ ಕ್ಲಾಸ್ ನಲ್ಲಿ ಒಂದು ಪರ್ಟಿಕ್ಯುಲರ್ ನೇಮ್ ಅನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಲಿಮಿಟೆಡ್ ಅಥವಾ ಆ, ಯಾವುದು Tata Consultancy Services to Wipro. So like this, they have to give particular name, ಅದರ ಲೋಗೋ ಈ ತರದನ್ನ ಕೊಡ್ಬೇಕಿಲ್ಲಿ ನೇಮ್ ಕ್ಲಾಸ್ ನಲ್ಲಿ. ನೆಕ್ಸ್ಟ್ ನೇಮ್ ಕ್ಲಾಸ್ ಅಲ್ಲಿ ನೋಡಿ, ದ ಮೆಮೊರಂಡಮ್ ಆಫ್ ಕಂಪನಿ ಶೆಲ್ ಸ್ಟಾರ್ಟ್. ನೇಮ್ ಕ್ಲಾಸ್ ಸೆಕ್ಷನ್ 4 ಸಬ್ಸೆಕ್ಷನ್ 1 ಕ್ಲಾಸ್ ಎ. ದ ನೇಮ್ ಆಫ್ ದ ಕಂಪನಿ ವಿಚ್ ದ ಲಾಸ್ಟ್ ವರ್ಡ್ limited in the case of public limited company. ಸೊ ನೇಮ್ ಆಫ್ ದ ಕಂಪನಿನಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿದ್ರೆ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂದ್ರೆ ಪಬ್ಲಿಕ್ಸ್ಗೆ ಯಾರು ಶೇರ್ಸ್ ಅನ್ನ ಇಶ್ಯೂ ಮಾಡಿರ್ತಾರೆ ಆ ಒಂದು ಕಂಪನಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆದ್ರೆ ಲಿಮಿಟೆಡ್ ಅಂತ ಹೇಳಿ ಹಾಕ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಲಿಮಿಟೆಡ್. ಸೊ ಪ್ರೈವೇಟ್ ಕಂಪನಿ ಆಗಿದ್ರೆ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ನೇಮ್ ನಲ್ಲಿ ಕೊಡಬೇಕಾಗುತ್ತೆ. ಸೊ ನೋಡಿ, ಪ್ರೈವೇಟ್ ಲಿಮಿಟೆಡ್ ಇನ್ ದ ಕೇಸ್ ಆಫ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಥಿಂಗ್ ಇನ್ ದಿಸ್ ಕ್ಲಾಸ್ ಶೆಲ್ ಅಪ್ಲೈ ಟು ಎ ಕಂಪನಿ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 8. ಸೊ ಚಾರಿಟಬಲ್ ಕಂಪನಿ ಅಂದ್ರೆ ಚಾರಿಟಬಲ್ ಕಂಪನಿ ಅವನ್ನ ಬಿಟ್ಟು ಈಗ ನೋಡಿ, ಬೇರೆ ಇನ್ಯಾವುದೇ ಆಗಿರ್ಲಿ, ಈ ಲಿಮಿಟೆಡ್ ಅಂತ ಇರಬೇಕು ನೇಮ್ ನ ಮುಂದೆ, ಅಥವಾ ಪ್ರೈವೇಟ್ ಕಂಪನಿ ಅಂದ್ರೆ ಪ್ರೈವೇಟ್ ಲಿಮಿಟೆಡ್ ಅಂತ ಇರಬೇಕು. ಅದನ್ನ ಬಿಟ್ಟು ಬೇರೆ ಏನು ಕೂಡ ಹಾಕಬಾರ್ದು. ನೆಕ್ಸ್ಟ್, ದ ಕಂಪನಿ ಈಸ್ ಫ್ರೀ ಟು ಚೂಸ್ ಎನಿ ನೇಮ್, ಬಟ್ ಇಟ್ ಮಸ್ಟ್ ನಾಟ್ ಬಿ ಅನ್ಡಿಸೈರಬಲ್ ಆರ್ ಮಸ್ಟ್ ನಾಟ್ ರಿಸಿಮಬಲ್ ದ ನೇಮ್ ಆಫ್ ಎನಿ ಅದರ್ ರಿಜಿಸ್ಟರ್ಡ್ ಕಂಪನಿ. ಕಂಪನಿ ಯಾವುದೇ ಹೆಸರನ್ನು ಬೇಕಾದರೂ ಕೂಡ ತನ್ನ ನೇಮ್ ಆಗಿ ಚೂಸ್ ಮಾಡಬಹುದು. ಆದರೆ ಈಗ ಆಲ್ರೆಡಿ ಇರ್ತಕ್ಕಂಥ ಒಂದು ರಿಜಿಸ್ಟರ್ಡ್ ಕಂಪನಿಯ ನೇಮ್ ಅನ್ನ ಇವರು ಕಾಪಿ ಮಾಡೋ ಹಂಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ. ಓಕೆ, ಸೊ ನೆಕ್ಸ್ಟ್, ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್. ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಅಂತಂದ್ರೆ ಸೆಕ್ಷನ್ 4 ಸಬ್ಸೆಕ್ಷನ್ 1 ಕ್ಲಾಸ್ ಬಿ ಆಫ್ ದಿ ಕಂಪನೀಸ್ ಆಕ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ, ಸೆಕ್ಷನ್ 4 ಸಬ್ಸೆಕ್ಷನ್ 1, ದ ಮೆಮೊರಂಡಮ್ ಆಫ್ ಎ ಕಂಪನಿ ಶೆಲ್ ಮೆನ್ಷನ್ the state in which the registered office of the company is to be situated. ಅಂದ್ರೆ ಯಾವ ರಾಜ್ಯದ್ದು ಅದು ಕಂಪನಿ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಕರ್ನಾಟಕ, ಮುಂಬೈ ಮಹಾರಾಷ್ಟ್ರ. ಸೊ ಈ ತರ ಆ ಒಂದು ಸ್ಟೇಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ದ ರಿಜಿಸ್ಟರ್ಡ್ ಆಫೀಸ್ ಆಫ್ ದ ಕಂಪನಿ ಈಸ್ ದ ಅಫಿಷಿಯಲ್ ಅಡ್ರೆಸ್ ಆಫ್ ದ ಕಂಪನಿ. ರಿಜಿಸ್ಟರ್ಡ್ ಆಫೀಸ್ ಏನಿರುತ್ತೆ ಅದೇ ಅಫಿಷಿಯಲ್ ಅಡ್ರೆಸ್ ಆಗಿರುತ್ತೆ. ವೇರ್ ದ ಸ್ಟ್ಯಾಚ್ಯುಟರಿ ಬುಕ್ಸ್ ಅಂಡ್ ರೆಕಾರ್ಡ್ಸ್ ಮಸ್ಟ್ ನಾರ್ಮಲಿ ಕೆಪ್ಟ್. ಅಂದ್ರೆ ಆ ರಿಜಿಸ್ಟರ್ಡ್ ಆಫೀಸ್ ನಲ್ಲಿ ಆ ಕಂಪನಿಯ ಒಂದು ಸ್ಟ್ಯಾಚ್ಯುಟರಿ ಬುಕ್ಸ್ ಏನಿರ್ತವೆ ಮತ್ತೆ ರೆಕಾರ್ಡ್ಸ್ ಏನಿರ್ತವೆ ಕಂಪನಿಗೆ ಸಂಬಂಧಪಟ್ಟಂತವು, ಅವೆಲ್ಲವೂ ಕೂಡ ಆ ರಿಜಿಸ್ಟರ್ಡ್ ಆಫೀಸ್ ನಲ್ಲಿ ಇಡ್ಲಾಗಿರುತ್ತೆ. ನೆಕ್ಸ್ಟ್, ಆಬ್ಜೆಕ್ಟ್ಸ್ ಕ್ಲಾಸ್ ಅಂದ್ರೆ ಆಬ್ಜೆಕ್ಟಿವ್ಸ್ ಏನು ಅಂತಕ್ಕಂಥದ್ದು ಮೆನ್ಷನ್ ಆಗಿರ್ಬೇಕು. ಸಿ ಆಬ್ಜೆಕ್ಟ್ ಕ್ಲಾಸ್ ಸೆಕ್ಷನ್ 4 ಸಬ್ಸೆಕ್ಷನ್ 1 ಕ್ಲಾಸ್ ಸಿ. ದಿಸ್ ಈಸ್ ದ ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್. ಇದು ಮೂರನೇ ಅತಿ ಮುಖ್ಯವಾದಂತಹ ಕ್ಲಾಸ್ ಇದು. ಸೊ ಇಟ್ ಡಿಫೈನ್ಸ್ ದ ಆಬ್ಜೆಕ್ಟ್ಸ್ ಆರ್ ಏಮ್ಸ್ ಫಾರ್ ವಿಚ್ ದ ಕಂಪನಿ ಇಸ್ ಬೀಯಿಂಗ್ ಎಸ್ಟಾಬ್ಲಿಷ್ಡ್. ಇದು ಕಂಪನಿಯ ಆಬ್ಜೆಕ್ಟಿವ್ಸ್ ಏನು, ಏಮ್ಸ್ ಏನು ಅಂತಕ್ಕಂಥದ್ದನ್ನ ಈ ಒಂದು ಕ್ಲಾಸ್ ನಲ್ಲಿ ಅವರು ಡಿಫೈನ್ ಮಾಡಬೇಕು, ಡ್ರಾಫ್ಟ್ ಮಾಡಬೇಕು. ಇಟ್ ಮಸ್ಟ್ ಬಿ ಡ್ರಾಫ್ಟೆಡ್ ವೆರಿ ಕೇರ್ಫುಲಿ ಆಸ್ ಇಟ್ ಡಿಫೈನ್ಸ್ ದ ಲಿಮಿಟ್ಸ್ ಅಂಡ್ ಎಕ್ಸ್ಟೆಂಟ್ ಆಫ್ ಆಕ್ಟಿವಿಟೀಸ್ ಆಫ್ ದ ಕಂಪನಿ. ಅಂದ್ರೆ ಅವರು ಕ್ಲಿಯರ್ ಕಟ್ ಆಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವರ ಒಂದು ಆಬ್ಜೆಕ್ಟಿವ್ಸ್ ಅನ್ನ ಅಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಎ ಕಂಪನಿ ಈಸ್ ನಾಟ್ ಲೀಗಲಿ ಎಂಟೈಟಲ್ ಟು ಡೂ ಎನಿ ಬಿಸ್ನೆಸ್ ಅದರ್ ವಾಟ್ ಈಸ್ ಸ್ಪೆಸಿಫೈಡ್ ಇನ್ ದ ಕ್ಲಾಸ್.
ಅಂದ್ರೆ ಆ ಆಬ್ಜೆಕ್ಟಿವ್ಸ್ ನಲ್ಲಿ ಇರ್ತಕ್ಕಂಥದ್ದನ್ನ ಬಿಟ್ಟು ಬೇರೆ ಯಾವ ಬಿಸ್ನೆಸ್ ಅನ್ನು ಕೂಡ ಕಂಪನಿ ಮಾಡೋ ಹಂಗಿಲ್ಲ. ಅಂದ್ರೆ ಕಂಪನಿ ಏನೇ ಪ್ಲಾನ್ ಮಾಡಿದ್ರು, ಏನೇ ಸ್ಟ್ರಾಟಜಿ ಮಾಡಿದ್ರು ಕೂಡ ಫ್ಯೂಚರ್ ನಲ್ಲಿ ಆ ಆಬ್ಜೆಕ್ಟಿವ್ಸ್ ಅನ್ನ ಅವರು ಮೀರಿ ಮಾಡೋ ಹಂಗಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ. ಹಾಗಾಗಿ ಕಂಪನಿಗೆ ಈ ಆಬ್ಜೆಕ್ಟ್ ಕ್ಲಾಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಬ್ಜೆಕ್ಟಿವ್ಸ್ ಅನ್ನ ಕರೆಕ್ಟ್ ಆದ ರೀತಿಯಲ್ಲಿ ಅವರು ಫ್ರೇಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದಿಸ್ ಕ್ಲಾಸ್ ಇಸ್ ಮೆಂಟ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೆಂಬರ್ಸ್ ಅಂಡ್ ದ ಪಬ್ಲಿಕ್ ಆರ್ ಪರ್ಸನ್ಸ್ ಹೂ ಡೀಲ್ಸ್ ವಿತ್ ದ ಕಂಪನಿ. ಅಂದ್ರೆ ಈ ಆಬ್ಜೆಕ್ಟ್ ಕ್ಲಾಸ್ ಏನಿದೆಯಲ್ಲ, ಅದು ಆ ಆ ಒಂದು ಮೆಂಬರ್ಸ್ ಏನಿರ್ತಾರೆ, ಮೆಂಬರ್ಸ್ ಅಂದ್ರೆ ಶೇರ್ ಹೋಲ್ಡರ್ಸ್ ಏನಿರ್ತಾರೆ, ಅಥವಾ ಪಬ್ಲಿಕ್ಸ್ ಏನಿರ್ತಾರೆ, ಆ ಕಂಪನಿ ಜೊತೆ ಸಂಬಂಧ ಹೊಂದಿರತಕ್ಕಂಥವ್ರು, ಅವರಿಗೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ದಿಸ್ ಆಬ್ಜೆಕ್ಟ್ ಕ್ಲಾಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ to existence and running the business or company. Next to liability clause. So in the liability clause, section 4, subsection 1, class D, ಏನಪ್ಪ ಹೇಳುತ್ತೆ ಅಂದ್ರೆ, this class states the nature of liability of members of the company. ಅಂದ್ರೆ ಆ ಮೆಂಬರ್ಸ್ ಏನಿರ್ತಾರೆ, ಆ ಮೆಂಬರ್ನ ಲಯಬಿಲಿಟಿ ಏನು ಅಂತಕ್ಕಂಥದ್ದನ್ನ ಈ ಒಂದು ಲಯಬಿಲಿಟಿ ಕ್ಲಾಸ್ ಸೆಕ್ಷನ್ 4 ಸಬ್ಸೆಕ್ಷನ್ 1 ಕ್ಲಾಸ್ ಡಿ ಹೇಳುತ್ತೆ. ದ ಲಯಬಿಲಿಟಿ ಆಫ್ ಮೆಂಬರ್ಸ್ ಆಫ್ ದ ಕಂಪನಿ ವೆದರ್ ಲಿಮಿಟೆಡ್ ಆರ್ ಅನ್ಲಿಮಿಟೆಡ್ ಅಂಡ್ ಆಲ್ಸೋ ಸ್ಟೇಟ್ in the case of company limited by shares, the liability of its members is limited to the amount unpaid, if any, on the shares held by them. ಅಂದ್ರೆ ಲಯಬಿಲಿಟಿ ಕ್ಲಾಸ್ ನಲ್ಲಿ ಸೊ ಆ ಮೆಂಬರ್ಸ್ ಲಿಮಿಟೆಡ್ ಲಯಬಿಲಿಟಿನ, ಅನ್ಲಿಮಿಟೆಡ್ ಲಯಬಿಲಿಟಿನ ಅಂತಕ್ಕಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೊ ಇನ್ ಕೇಸ್ ಆಫ್ ಕಂಪನಿ ಕಂಟಿನ್ಯೂ ಆಗ್ತಾ ಇದೆ, ಲಿಮಿಟೆಡ್ ಬೈ ಗ್ಯಾರಂಟಿ, ಲಿಮಿಟೆಡ್ ಬೈ ಗ್ಯಾರಂಟಿ ನೋಡಿ, ಲಿಮಿಟೆಡ್ ನೋಡಿ ಇಲ್ಲಿ, ಇನ್ ಕೇಸ್ ಆಫ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ದ ಲಯಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್ ಈಸ್ ಲಿಮಿಟೆಡ್ ಟು ದ ಅಮೌಂಟ್. ಅಮೌಂಟ್ ಅನ್ನು ಪೇ ಮಾಡೋರ್ಗು ಅಷ್ಟೇ ಅವ್ರ ಲಯಬಿಲಿಟಿ ಇರುತ್ತೆ, ಅವ್ರ ಅನ್ಪೇಯ್ಡ್ ಅಮೌಂಟು. ಒಂದ್ಸಲ ಪೇಮೆಂಟ್ ಮಾಡಿದ್ರೆ ಅವ್ರ ಲಯಬಿಲಿಟಿ ಮುಗೀತು. ನೆಕ್ಸ್ಟ್, ಲಿಮಿಟೆಡ್ ಬೈ ಗ್ಯಾರಂಟಿ ಅಂದ್ರೆ ದ ಅಮೌಂಟ್ ಅಪ್ ಟು ವಿಚ್ ಈಚ್ ಮೆಂಬರ್ ಅಂಡರ್ಟೇಕ್ಸ್ ದ ಕಾಂಟ್ರಿಬ್ಯೂಟ್ ಬೈ ದೆಮ್ ಟು ದ ಅಸೆಟ್ಸ್ ಆಫ್ ದ ಕಂಪನಿ ಇನ್ ದ ಈವೆಂಟ್ ಆಫ್ ಬೀಯಿಂಗ್ wound up. ಅಂದ್ರೆ ಆ ಕಂಪನಿ ಏನಾದರೂ ವೈಂಡಿಂಗ್ ಅಪ್ ಆಗೋದಾದ್ರೆ ಅದರ ಪೂರಾ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಯಾರು ಒತ್ತಿರ್ತಾರೆ ಅದನ್ನ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತ ಹೇಳಿ ಕರಿತೀವಿ. ಇನ್ ಎ ಲಿಮಿಟೆಡ್ ಕಂಪನಿ, ದ ಲಯಬಿಲಿಟಿ ಆಫ್ ಡೈರೆಕ್ಟರ್ಸ್ ಆರ್ ಎನಿ ಡೈರೆಕ್ಟರ್ಸ್ ಆರ್ ಮ್ಯಾನೇಜರ್ ಮೇ ಬಿ ಅನ್ಲಿಮಿಟೆಡ್. ಅಂದ್ರೆ ಯಾವುದೇ ಒಂದು ಕಂಪನಿ ಆಗಿರಲಿ, ಅಲ್ಲಿ ಡೈರೆಕ್ಟರ್ ಯಾರಾಗಿರ್ತಾರೆ ಮತ್ತೆ ಮ್ಯಾನೇಜರ್ ಯಾರಾಗಿರ್ತಾರೆ ಅವರ ಒಂದು ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ. ನೆಕ್ಸ್ಟ್, ಎ ಲಿಮಿಟೆಡ್ ಕಂಪನಿ ಮೇ, ಇಫ್ ಸೋ ಆಥರೈಸ್ಡ್ ಬೈ ಇಟ್ಸ್ ಆರ್ಟಿಕಲ್ ಬೈ ಸ್ಪೆಷಲ್ ರೆಸಲ್ಯೂಷನ್, ಆಲ್ಟರ್ ಇಟ್ಸ್ MOA so as to render unlimited liability so of its directors or of any director or manager. ಅಂತಂದ್ರೆ ಲಿಮಿಟೆಡ್ ಕಂಪನಿ ಆಗಿದ್ರೆ, ಅವರೊಂದು ಸ್ಪೆಷಲ್ ರೆಸಲ್ಯೂಷನ್ ಅನ್ನ ಮಾಡಿ ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅನ್ನ ಬದಲಾವಣೆ ಮಾಡ್ಕೊಳ್ಬಹುದು ಅವ್ರ ಅನ್ಲಿಮಿಟೆಡ್ ಲಯಬಿಲಿಟಿ ಆಗಿ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಡೈರೆಕ್ಟರ್ ಆಗಿರ್ಬೋದು ಅಥವಾ ಮ್ಯಾನೇಜರ್ ಆಗಿರ್ಬೋದು. ನೆಕ್ಸ್ಟ್, ಇಫ್ ಇಟ್ ಈಸ್ ಎವಿಡೆಂಟ್ ದಟ್ ದ ಕಂಪನಿ ಹ್ಯಾಸ್ ವಿಲ್ಫುಲಿ ಆಕ್ಟೆಡ್ ಟು defraud its creditors, the court can hold each director guilty of misconduct individually and make their liability unlimited to
ಪೇ ಫಾರ್ ದ ಕಂಪನೀಸ್ ಡೆಟ್ಸ್. ಅಂದ್ರೆ ಇಲ್ಲಿ ಏನಾದ್ರೂ ವಿಲ್ಫುಲಿ ಡಿಫ್ರಾಡ್ ಮಾಡಿದ್ರೆ ಕ್ರೆಡಿಟರ್ಸ್ಗೆ ಕೋರ್ಟ್ ಏನ್ ಮಾಡ್ಬೋದು, ಆ ಕಂಪನಿಯ ಯಾರು ಡೈರೆಕ್ಟರ್ಸ್ ಇರ್ತಾರೆ ಅವರೆಲ್ಲರನ್ನೂ ಸಹ ಪಾರ್ಟಿ ಮಾಡಿ ನೀವು ಮಿಸ್ಕಂಡಕ್ಟ್ ಮಾಡಿದಿರಿ ಇಂಡಿವಿಜುವಲಿ ಅಂತ ಹೇಳಿ ಅವ್ರಿಗೆ ಆ ಕಂಪನಿ ಕೊಡಬೇಕಾಗಿರ್ತಕ್ಕಂಥ ಎಲ್ಲಾ ಡೆಟ್ ಅನ್ನ ನೀವೇ ಕೊಡಬೇಕು ಅಂತ ಹೇಳಿ ಕೂಡ ಲಯಬಿಲಿಟಿಯನ್ನ, ಅನ್ಲಿಮಿಟೆಡ್ ಲಯಬಿಲಿಟಿಯನ್ನ ಅವ್ರ ಮೇಲೆ ಹೊರಿಸಬಹುದು. ನೆಕ್ಸ್ಟ್ ಕ್ಯಾಪಿಟಲ್ ಕ್ಲಾಸ್. ಈ ಕ್ಯಾಪಿಟಲ್ ಕ್ಲಾಸ್ ಸೆಕ್ಷನ್ 4 ಸಬ್ಸೆಕ್ಷನ್ 1 ಕ್ಲಾಸ್ ಇ ಏನ್ ಹೇಳುತ್ತಪ್ಪ ಅಂದ್ರೆ, ಸೊ ದಿಸ್ ಕ್ಲಾಸ್ ಸ್ಟೇಟ್ಸ್ ದಟ್ amount of the nominal or authorized capital with which the company is to be registered. ಅಂದ್ರೆ ಸೊ ಎಷ್ಟು ಬಂಡವಾಳವನ್ನ ಅವರು ಬಿಸ್ನೆಸ್ ಮಾಡಲಿಕ್ಕೆ ಹೂಡಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕುರಿತು ಈ ಕ್ಯಾಪಿಟಲ್ ಕ್ಲಾಸ್ ನಲ್ಲಿ ಅವರು ಮೆನ್ಷನ್ ಮಾಡಬೇಕು. ಮತ್ತೆ ಯಾರು ಪ್ರಮೋಟರ್ಸ್. ಮತ್ತೆ this class should also state the number and face value of shares into which the capital of the company is divided. ಅವರು ಏನ್ ಮಾಡ್ಬೇಕಪ್ಪ ಇಲ್ಲಿ ಅಂತ ಅಂದ್ರೆ, ಎಷ್ಟು ಶೇರ್ಸ್ ಅನ್ನ ಪಬ್ಲಿಕ್ಸ್ಗೆ ಅವರು ಆಫರ್ ಮಾಡ್ತಿದ್ದಾರೆ, ಇಶ್ಯೂ ಮಾಡ್ತಿದ್ದಾರೆ, ಅದರ ಫೇಸ್ ವ್ಯಾಲ್ಯೂ ಎಷ್ಟು ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಕ್ಯಾಪಿಟಲ್ ಕ್ಲಾಸ್ ನಲ್ಲಿ ಅವರು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ದ ಕ್ಯಾಪಿಟಲ್ ವಿತ್ ವಿಚ್ ದ ಕಂಪನಿ ಈಸ್ ರಿಜಿಸ್ಟರ್ಡ್. ಅಂದ್ರೆ ಎಷ್ಟು ಅಮೌಂಟ್ ಇಟ್ಕೊಂಡು ಕಂಪನಿಯನ್ನು ರಿಜಿಸ್ಟರ್ ಮಾಡಿಸ್ತಿದ್ದಾರೆ. ಫಾರ್ ಎಕ್ಸಾಂಪಲ್ 50 lakhs ಇರ್ಬೋದು, 1 crores ಇರ್ಬೋದು, 10 crores ಇರ್ಬೋದು. ಅದನ್ನ ಅವರು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಬೇಕು. ನಾಮಿನಲ್ ಆರ್ ಆಥರೈಸ್ಡ್ ಅಂದ್ರೆ ನಾಮಿನಲ್ ಕ್ಯಾಪಿಟಲ್ ಎಷ್ಟು, ಆಥರೈಸ್ಡ್ ಕ್ಯಾಪಿಟಲ್ ಎಷ್ಟು ಅಂತಕ್ಕಂಥದ್ದನ್ನು ಕೂಡ ಈ ಕ್ಯಾಪಿಟಲ್ ಕ್ಲಾಸ್ ನಲ್ಲಿ ಪ್ರಮೋಟರ್ಸ್ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಬಂದು ಅಸೋಸಿಯೇಷನ್ ಆರ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್. ಸೊ ಅಸೋಸಿಯೇಷನ್ ಕ್ಲಾಸ್ ಸೆಕ್ಷನ್ 13 ಸಬ್ಸೆಕ್ಷನ್ 4 ಕ್ಲಾಸ್ ಸಿ. ದಿಸ್ ಕ್ಲಾಸ್ ಈಸ್ ಆಲ್ಸೋ ನೋನ್ ಆಸ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್. ಇದನ್ನ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅಂತಲೂ ಕೂಡ ಕರೀತಾರೆ. The association class states in the class the subscriber declare that they desire to be formed into a company and agree to take the shares stated against their names. The names, address and occupation of the subscribers must given. ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೆ ಅವರು ತಾವೇನು ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಆ ಶೇರ್ನ ಅಪ್ಲಿಕೇಶನ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಅವರ ಒಂದು ನೇಮ್ ಇರ್ಬೋದು, ಆಕ್ಯುಪೇಷನ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಅದನ್ನ ಕಂಪಲ್ಸರಿಯಾಗಿ ಕೊಡಬೇಕು. ಬಿಕಾಸ್ ಶೇರ್ ಹೋಲ್ಡರ್ಸ್ ಆರ್ ದಿ ರಿಯಲ್ ಓನರ್ಸ್ ಆಫ್ ದಿ ಕಂಪನಿ. ಸೊ ದೇ ಹ್ಯಾವ್ ರೈಟ್ ಟು ಆಸ್ಕ್ ದೇರ್ ರೈಟ್ಸ್ about the company. So thank you, my dear students. So let us once again we repeat the topics which we are going to discuss. Okay, dear students, so here we discuss about incorporation stage, meaning and contents of memorandum of association. Okay. ಸೊ ಇಲ್ಲಿ ಇನ್ಕಾರ್ಪೊರೇಷನ್ ಒಂದು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂದ್ರೆ ಏನು, ಅದನ್ನ ಹೇಗೆ ಪಡ್ಕೋಬೇಕು, ಅದರಲ್ಲಿ ಡೇಟ್ ಏನ್ ಮೆನ್ಷನ್ ಆಗುತ್ತೆ ಅದೇ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆಗುತ್ತೆ. ಮತ್ತೆ ಇದೊಂದು ಕಂಪನಿ ಲೀಗಲಿ ಎಕ್ಸಿಸ್ಟೆನ್ಸ್ ಆಗಲಿಕ್ಕೆ ಬೇಕಾದಂತ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಇಲ್ಲಿ ಅರ್ಥ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಏನು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಅದೊಂದು ಚಾರ್ಟರ್, ಒಂದು ಸಂವಿಧಾನ ಇದ್ದ ಹಾಗೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಅದನ್ನ ಮೀರಿ ಯಾರು ಕೂಡ ಏನನ್ನು ಕೂಡ ಮಾಡೋ ಹಾಗಿಲ್ಲ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ.
ಸೊ ಅದಕ್ಕೆ ಸಂಬಂಧಪಟ್ಟಂತ ಡೆಫಿನಿಷನ್ ಅನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಆಸ್ ಪರ್ ದ ಸೆಕ್ಷನ್ 2 ಸಬ್ಸೆಕ್ಷನ್ 56 ಆಫ್ ದ ಕಂಪನೀಸ್ ಆಕ್ಟ್ 2013 ಏನ್ ಹೇಳುತ್ತೆ ಡೆಫಿನಿಷನ್ ಅನ್ನ ಅಂತಕ್ಕಂಥದ್ದನ್ನ, ಅಂದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಆಸ್ ಒರಿಜಿನಲಿ ಫ್ರೇಮ್ಡ್ ಆರ್ ಆಸ್ ಆಲ್ಟರ್ಡ್ ಫ್ರಮ್ ಟೈಮ್ ಟು ಟೈಮ್ ಇನ್ ಇನ್ ಪರ್ಸುಯೆನ್ಸ್ ಆಫ್ ಎನಿ ಪ್ರೀವಿಯಸ್ ಕಂಪನೀಸ್ ಲಾ ಆಫ್ ದಿಸ್ ಆಕ್ಟ್ ಆಲ್ಟರ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಡೆಫಿನಿಷನ್. ನೆಕ್ಸ್ಟ್ ದೇರ್ ಆರ್ 6 ಕ್ಲಾಸಸ್ ಇನ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಇದನ್ನ ನಾವು ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಹೇಳಿ ನಾವು ಟಾಪಿಕ್ ನಲ್ಲಿ ಇರುವಾಗ ಡಿಸ್ಕಸ್ ಮಾಡೋದು. ಯಾವ್ಯಾವುದು 6? ನೇಮು, ಆಬ್ಜೆಕ್ಟ್ಸು, ರಿಜಿಸ್ಟರ್ಡ್ ಆಫೀಸು, ಲಯಬಿಲಿಟಿ, ಕ್ಯಾಪಿಟಲ್ ಅಂಡ್ ಅಸೋಸಿಯೇಷನ್ ಆರ್ ಸಬ್ಸ್ಕ್ರಿಪ್ಷನ್. ಇದರಲ್ಲಿ ನೇಮ್ ಕ್ಲಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಒಂದು ಡಿಸ್ಟಿಂಕ್ಟ್ ನೇಮ್ ಅನ್ನ ಇಡಬೇಕು. ಅದನ್ನ ಯಾವುದೇ ರೀತಿಯಾದಂತ ಆಲ್ರೆಡಿ ರಿಜಿಸ್ಟರ್ಡ್ ಕಂಪನಿ ನೇಮ್ ಇರುತ್ತಲ್ಲ ಅದನ್ನ ಕಾಪಿ ಮಾಡೋ ಹಾಗಿಲ್ಲ. ಸೊ ಪಬ್ಲಿಕ್ ಕಂಪನಿ ಆದ್ರೆ ಅದನ್ನ ಲಿಮಿಟೆಡ್ ಅಂತ ಎಂಡ್ ಆಗಬೇಕು. ಪ್ರೈವೇಟ್ ಕಂಪನಿ ಆದ್ರೆ ಅದು ಪ್ರೈವೇಟ್ ಲಿಮಿಟೆಡ್ ಅಂತ ಎಂಡ್ ಆಗ್ಬೇಕಾಗುತ್ತೆ ಕಂಪನಿ ನೇಮ್. ರಿಜಿಸ್ಟರ್ಡ್ ಆಫೀಸ್ ಅಂದ್ರೆ ಯಾವ ರಾಜ್ಯದಲ್ಲಿ ಅದು ತನ್ನ ರಿಜಿಸ್ಟ್ರೇಷನ್ ಆಫೀಸ್ ಅನ್ನ ಹೊಂದಿದೆ ಅಂತಕ್ಕಂಥದ್ದನ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆ ಕಂಪನಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟ್ಯಾಚ್ಯುಟರಿ ಬುಕ್ಸ್ ಆ ರಿಜಿಸ್ಟರ್ಡ್ ಆಫೀಸ್ ನಲ್ಲಿ ಇಡಬೇಕಾಗುತ್ತೆ. ಆಬ್ಜೆಕ್ಟ್ ಕ್ಲಾಸ್ ಅಲ್ಲಿ ಕಂಪನಿ ಆಬ್ಜೆಕ್ಟಿವ್ಸ್ ಏನು ಅಂತಕ್ಕಂಥದ್ದನ್ನ ಕ್ಲಿಯರ್ ಕಟ್ ಆಗಿ ಡಿಫೈನ್ ಮಾಡಬೇಕಾಗುತ್ತೆ. ಮತ್ತೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಆಬ್ಜೆಕ್ಟ್ ಕ್ಲಾಸ್ ಏನಿದೆಯಲ್ಲ ಇದು ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವರ ಪಬ್ಲಿಕ್ಸ್ ಏನಿರ್ತಾರೆ ಅವರ ಇಂಟ್ರೆಸ್ಟ್ ಅನ್ನ ಕಾಪಾಡೋ ರೀತಿ ಇದು ಕೆಲಸ ಮಾಡುತ್ತೆ. ಬಿಸ್ನೆಸ್ ಏನೇ ಪ್ಲಾನ್ ಮಾಡಿದ್ರು, ಕಂಪನಿ ಏನೇ ಎಕ್ಸ್ಪಾನ್ಷನ್ ಡೈವರ್ಸಿಫಿಕೇಶನ್ ಏನೇ ಪ್ಲಾನ್ ಮಾಡಿದ್ರು ಕೂಡ, ಅಥವಾ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಏನೇ ಪ್ಲಾನ್ ಮಾಡಿದ್ರು ಕೂಡ ಈ ಒಂದು ಆಬ್ಜೆಕ್ಟ್ ಕ್ಲಾಸ್ ಅನ್ನ ಮೀರಿ ಏನು ಮಾಡೋ ಹಂಗಿಲ್ಲ. ನೆಕ್ಸ್ಟ್ ಲಯಬಿಲಿಟಿ ಕ್ಲಾಸ್. ಇಲ್ಲಿ ಮೆಂಬರ್ಸ್ಗೆ ಏನು ಲಯಬಿಲಿಟಿ ಇರುತ್ತೆ? ಲಿಮಿಟೆಡ್ ಬೈ ಶೇರ್ಸ್, ಲಿಮಿಟೆಡ್ ಬೈ ಗ್ಯಾರಂಟಿನ, ಮತ್ತೆ ಡೈರೆಕ್ಟರ್ಸ್ಗೆ ಮ್ಯಾನೇಜರ್ಸ್ಗೆ ಎಷ್ಟು ಫುಲ್ಲಿ ಲಯಬಿಲಿಟಿ ಇರುತ್ತೆ, ಮತ್ತೆ ಕೋರ್ಟ್ ಇಂಟರ್ಫಿಯರೆನ್ಸ್ ಆದಾಗ ಲಯಬಿಲಿಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಯಾಪಿಟಲ್ ಕ್ಲಾಸ್ನಲ್ಲಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಓಕೆ, ಅದರಲ್ಲಿ ಶೇರ್ಸ್ ಎಷ್ಟನ್ನ ಇಶ್ಯೂ ಮಾಡಬೇಕು, ಆಥರೈಸ್ಡ್ ಕ್ಯಾಪಿಟಲ್ ಎಷ್ಟಿರಬೇಕು, ನಾಮಿನಲ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿರಬೇಕು. ಸೊ ಇವೆಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ನಲ್ಲಿ ಇಲ್ಲಿ ಯಾರ್ಯಾರು ಕಂಪನಿಯ ಶೇರ್ಸ್ ಅನ್ನ ತಗೊಳ್ತಾರೆ ಅವರ ನೇಮು, ಅಡ್ರೆಸ್ಸು, ಆಕ್ಯುಪೇಷನ್ ಇವೆಲ್ಲವನ್ನು ಕೂಡ ನಾವು ಕ್ಲಿಯರ್ ಕಟ್ ಆಗಿ ಆ ಲಿಸ್ಟ್ನಲ್ಲಿ ಮೆನ್ಷನ್ ಮಾಡಿರಬೇಕು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. Let us see the next session. Let us meet in the next session.